ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಹಾಲು ಒಕ್ಕೂಟದ ನಿರ್ದೇಶಕರ ಸ್ಥಾನದ ಚುನಾವಣೆ ಗೆಲುವು ನನ್ನದೇ, ಕೃಷ್ಣಪ್ಪನವರ ಆಶಯ. ಬೆಂಗಳೂರು ದಕ್ಷಿಣ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರ್ತಕ್ಕಂತಹ ಘಟಾನುಘಟಿ ನಾಯಕರುಗಳು ಯಶವಂತಪುರ ಕ್ಷೇತ್ರದ ಶಾಸಕ, ಸಹಕಾರಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದಂತಹ ಟಿ ಸೋಮಶೇಖರ್ ಅವರ ಬೆಂಬಲದಿಂದ ಸ್ಪರ್ಧೆ ಮಾಡಿರ್ತಕ್ಕಂತಹ ಕಾವೇರಿ ಕೃಷ್ಣಪ್ಪ, ಕೆ.ವಿ. ಕೃಷ್ಣಪ್ಪನವರು. ಕಾವೇರಿ ಕೃಷ್ಣಪ್ಪನವರು ನನಗೆ 100ಕ್ಕೆ 100 ಗೆಲುವು ನಿಶ್ಚಿತ ಅಂತ ಹೇಳಿ ಘೋಷಣೆಯನ್ನು ಮಾಡಿದ್ದಾರೆ. ಇವತ್ತು ಅವರನ್ನ ಸುದ್ದಿ ಮೃದಂಗ ದೂರವಾಣಿಯಲ್ಲಿ ಸಂಪರ್ಕವನ್ನು ಮಾಡಿ, ಇನ್ನು ಒಂದು ದಿವಸ ಮಾತ್ರ ಚುನಾವಣೆ ಇದೆ, ಭಾನುವಾರ ಅಂದರೆ ನಾಳೆ ಚುನಾವಣೆ ನಡೆಯುತ್ತೆ. ನಿರ್ದೇಶಕರ ಸ್ಥಾನಕ್ಕೆ ನಡೀತಕ್ಕಂಥ ಚುನಾವಣೆಯಲ್ಲಿ 127 ಜನ ಮತವನ್ನು ಹಾಕಬೇಕಾಗಿದೆ. 127 ಅಧಿಕೃತ ಮತದಾರರಿದ್ದಾರೆ. ನಿಮಗೆ ಗೆಲುವು ಸಾಧ್ಯವಾ ಅಂತ ಹೇಳಿದಾಗ ಅವ್ರು ಹೇಳಿದ್ರು, 100ಕ್ಕೆ 100 ನನಗೆ ಗೆಲುವು ಗ್ಯಾರಂಟಿ. ಈ ಕ್ಷೇತ್ರದಲ್ಲಿ ನಾನು ಗೆದ್ದೇ ಗೆಲ್ತೇನೆ ಅನ್ನುವಂಥ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಸರಿ, ನೀವು ಯಾಕೆ ಗೆಲ್ತೀರಿ, ಏನು ಸಾಧನೆ ನಿಮ್ಮದು ಅನ್ನುವಂಥದ್ದು ಸುದ್ದಿ ಮೃದಂಗದ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಹಾಲಿನ ಡೈರಿಗೆ ಮೂಲಭೂತ ಸೌಲಭ್ಯವನ್ನು ಒದಗಿಸಿದ್ದೇನೆ. ಈಗಾಗಲೇ ಎಲ್ಲೆಲ್ಲಿ ಡೈರಿಗಳಿದೆ, ಎಲ್ಲೆಲ್ಲಿ ಒಂದಷ್ಟು ಕಾರ್ಯವನ್ನು ನಿರ್ವಹಿಸ್ತಾ ಇದೆ, ಅವರಿಗೆ ಬೇಕಾಗುವಂಥ ಪ್ರಮುಖ ಮೂಲಭೂತ ಸೌಲಭ್ಯಗಳನ್ನು ನಾನು ಒದಗಿಸಿದ್ದೇನೆ. ಹಾಗಾಗಿ ಬಹುತೇಕ ಅಧ್ಯಕ್ಷರೆಲ್ಲರೂ ನನ್ನ ಪರವಾಗಿ ನಿಂತಿದ್ದಾರೆ. ಅಷ್ಟೇ ಅಲ್ಲ, ನಾನು ಚುನಾಯಿತನಾದ ನಂತರಗಳಿಗೆ 6 ತಿಂಗಳ ಒಳಗಾಗಿ ಎಲ್ಲ ಡೈರಿಗಳಿಗೂ ಕೂಡ ಸ್ವಂತ ಕಟ್ಟಡವನ್ನು ಕಟ್ಟಿಸಿಕೊಡ್ತೇನೆ. ಆ ಶಕ್ತಿ ನನಗೂ ಇದೆ. ನನ್ನ ಕ್ಷೇತ್ರದ ಶಾಸಕರು ನನಗೆ ನೀಡಿದ್ದಾರೆ. 100ಕ್ಕೆ 100 ಕಟ್ಟಡಗಳು ಬರುತ್ತೆ, ಸ್ವಂತ ಕಟ್ಟಡಗಳು ಬರುತ್ತೆ ಅನ್ನುವಂಥದ್ದು. ಅದರ ಮಧ್ಯೆ ನಾವು ಇನ್ನೊಂದನ್ನು ಕೇಳಿದ್ವಿ, ಕಾವೇರಿ ಕೃಷ್ಣಪ್ಪ ಅಭ್ಯರ್ಥಿ ಅಲ್ಲ, ಟಿ ಸೋಮಶೇಖರ್ ಅಭ್ಯರ್ಥಿ ಅನ್ನುವಂತಾಗಿದೆ ಅಂತ ಮಾತನಾಡ್ತಾ ಇದ್ದಾರೆ. ಇದು ಜಿದ್ದಾಜಿದ್ದಿಯ ಚುನಾವಣೆನಾ ಅಂತ ಪ್ರಶ್ನೆಯನ್ನು ಮಾಡಿದಾಗ, ಜಿದ್ದಾಜಿದ್ದಿಯ ಪ್ರಶ್ನೆ ಏನೂ ಇಲ್ಲ. ಒಂದು ಅರ್ಥದೊಳಗೆ ಸೋಮಶೇಖರ್ ಅವರೇ ಒಂದು ರೀತಿ ಅಭ್ಯರ್ಥಿ ಅನ್ನುವಂತೆ ಎಲ್ಲ ಕಡೆಗೆ ಗೋಚರವಾಗ್ತಿದೆ. ಹೌದು, ನಿಜಕ್ಕೂ ಹೌದು, ಅವ್ರ ಅನುಯಾಯಿ ನಾನು. ಹಾಗಾಗಿ ನನ್ನ ಗೆಲುವು ನಿಶ್ಚಿತ. ಸೋಮಶೇಖರ್ ಅವರ ಬೆಂಬಲ ನನಗಿದೆ. ನಾನು ಈ ಬಾರಿ ಗೆದ್ದು ಬರ್ತೇನೆ ಅಂತ ಹೇಳಿದ್ದೆ. ಅದು ಹೇಳಿದ ಮೇಲೆ ಇನ್ನೊಂದು ಮಾತನ್ನು ಹೇಳಿದ್ರು, ಸರಿ ಗೆದ್ದ ಮೇಲೆ ಏನು ಅಂತಂದ್ರೆ ಕಟ್ಟಡ ಕಟ್ಟಿಸ್ಕೊಡ್ತೀನಿ ಅಂತ ಅಷ್ಟೇನಾ ಅಂತ ಹೇಳಿದಾಗ, ಇಲ್ಲ, ಪ್ಯಾಕಿಂಗ್ ಘಟಕ ಏನು ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂಥ ಪರಿಕರಗಳು, ಬೇರೆ ಬೇರೆ ವಸ್ತುಗಳೆಲ್ಲ ಬರೋದು, ಅದರ ಪ್ಯಾಕಿಂಗ್ ಮಾಡ್ತಕ್ಕಂಥ ಘಟಕವನ್ನು ನಮ್ಮ ಕ್ಷೇತ್ರದಲ್ಲಿಯೇ ಆ ಘಟಕವನ್ನು ಆರಂಭ ಮಾಡಿಸುತ್ತೇನೆ. ಮಾಡಿಸುವುದರ ಜೊತೆಗೆ ಸ್ಥಳೀಯರಿಗೆ ಅದರಿಂದ ಉದ್ಯೋಗವನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಹಾಗಾಗಿ ನನಗೆ ಅವಕಾಶವನ್ನು ಕೊಡ್ತಾರೆ ಅನ್ನುವ ವಿಶ್ವಾಸ ಇದೆ. ಎಲ್ಲ ಅಧ್ಯಕ್ಷರು ನನ್ನ ಪರವಾಗಿ ನಿಂತಿದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಕೃಷ್ಣಪ್ಪನವ್ರು ಹೇಳಿದರು. ಜೊತೆಲಿ ಇನ್ನೊಂದು ಕೂಡ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಬೇರೆಯವರು ಅಂತ ಹೇಳಿದ್ರು. ಬೇರೆಯವರು ಅಂದರೆ ನಮ್ಗೆ ಅರ್ಥ ಆಗುತ್ತೆ ಯಾರು ಅಂತ ಹೇಳಿ, ಇವರು ಎದುರಾಳಿಗಳು ಅಂತೇಳಿ ಅಂತ. ಅವ್ರು ಈಗಾಗಲೇ ಹಣವನ್ನು ಹಂಚ್ತಾ ಇದ್ದಾರೆ. ಹಣ ಹಂಚಿದರೂ ಕೂಡ ನಮಗೆ ಚಿಂತೆ ಇಲ್ಲ. ಹಣ ಪಡೆದವರು ಅಥವಾ ಹಣ ಹಂಚುತ್ತಿರುವವರು ಇಬ್ಬರಿಗೂ ಗೊತ್ತಿದೆ ಗೆಲುವು ಕೃಷ್ಣಪ್ಪನವ್ರದ್ದು ಅಂಥೇಳಿ ಅಂತ. ನಾನು 100ಕ್ಕೆ 100 ಗೆಲ್ಲುತ್ತೇನೆ, ಗೆಲ್ಲುವ ವಿಶ್ವಾಸ ನನಗಿದೆ. ಹಾಲಿನ ಡೈರಿಯ ಬಹುತೇಕ ಅಧ್ಯಕ್ಷರು ನನ್ನ ಪರವಾಗಿ ನಿಂತಿದ್ದಾರೆ. ಸೋಮಶೇಖರ್ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಹಾಗಾಗಿ ನಾಳೆ ನಡೆಯುವ ಚುನಾವಣೆಯಲ್ಲಿ ನನ್ನ ಪರವಾದ ಮತಗಳು ಬರುವುದರ ಜೊತೆಗೆ ನಾನು ಅಧಿಕೃತವಾಗಿ ಜಯಶೀಲನಾಗ್ತೇನೆ ಅನ್ನುವಂಥ ಮಾತನ್ನು ಕೃಷ್ಣಪ್ಪನವರು ವ್ಯಕ್ತಪಡಿಸಿದ್ದಾರೆ. ಅವರ ಪ್ರಣಾಳಿಕೆ ಅಥವಾ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ದು ನಿಮ್ಮ ಗಮನಕ್ಕೆ ತಂದಿದ್ದೇನೆ. ನಾಳೆ ಬೆಳಗ್ಗೆಯಿಂದ ಸಂಜೆ ಚುನಾವಣೆ ಮುಗಿದಾದ್ಮೇಲೆ ಮತ ಎಣಿಕೆ ಆದಮೇಲೆ ಯಾರು ಚುನಾಯಿತರಾದರು ಅನ್ನುವಂಥ ಘೋಷಣೆ ಆಗುತ್ತೆ. ಆಗ ನೋಡಿ ನಾನೇ ಗೆಲ್ತೇನೆ. ಇದಿಷ್ಟು ಕೆಲಸವನ್ನು ನಾನು ಮಾಡ್ತೇನೆ, ಮಾಡುವ ವಿಶ್ವಾಸ ನನಗಿದೆ. ನಾನು ರಾಜಕಾರಣವನ್ನು ಮಾಡಲಿಕ್ಕೆ ಹೋಗೋದಿಲ್ಲ, ಕೇವಲ ಅಭಿವೃದ್ಧಿ ಒಂದೇ ನನ್ನ ಗುರಿ ಅನ್ನುವಂತಹ ಮಾತನ್ನು ಕೃಷ್ಣಪ್ಪರು ವ್ಯಕ್ತಪಡಿಸಿದ್ದಾರೆ. ಇದಿಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ಮತ್ತೆ ಇನ್ನೊಬ್ಬ ಅಭ್ಯರ್ಥಿ ಮುಗಿದೊಬ್ಬರು ಸುದ್ದಿಯನ್ನು ಮತ್ತೆ ಕೊಡ್ತಾನೆ, ಮತ್ತೆ ನಿಮ್ಮ ಗಮನಕ್ಕೆ ತರ್ತಾನೆ. ವಿಶೇಷ ಸುದ್ದಿ, ವಿಶೇಷ ಮಾಹಿತಿ ಹೊತ್ತು ಬರ್ತಾನೆ. ನಮಸ್ಕಾರ.